ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಚುನಾವಣೆಗೆ ಇನ್ನು 7-8 ತಿಂಗಳು ಮಾತ್ರ ಬಾಕಿ ಇದೆ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಈಗಾಗಲೇ ಜನರನ್ನು ಸೆಳೆಯಲಿಕ್ಕೆ ಕಸರತ್ತುಗಳನ್ನು ಆರಂಭ ಮಾಡಿವೆ. ಅದರಲ್ಲೂ ಇಂಥ ವಿಚಾರದಲ್ಲಿ ಕಾಂಗ್ರೆಸ್ ಮುಂದಿದೆ ಅಂತಲೇ ಹೇಳಬೇಕು. ಯಾಕಂದರೆ ಕಾಂಗ್ರೆಸ್ ನಾಯಕರು ಬೇರೆ ಬೇರೆ ಕಡೆಗೆ ತಿರುಗ್ತಾ ಇದ್ದಾರೆ, ಅಲ್ಲಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಜನರನ್ನು ಒಟ್ಟುಗೂಡಿಸ್ತಾ ಇದ್ದಾರೆ. ಸೊ ಈ ಬಾರಿ ಕಾಂಗ್ರೆಸ್ಗೆ ನೀವು ಮತ ಕೊಡಿ ಅಂತ ಕೇಳುವಂಥ ಪ್ರಯತ್ನಗಳು ಈಗಾಗಲೇ ಆರಂಭ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷರನ್ನ ಬದಲಾಯಿಸಿ ಅನ್ನುವಂಥ ಕೂಗಿನ ಜೊತೆಗೆ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಇವೆಲ್ಲ ಪ್ರಶ್ನೆಗಳಿಗೆ ಕಾಂಗ್ರೆಸ್ ನಾಯಕ, ಕಾಂಗ್ರೆಸ್ನ ಸಾರಥಿ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ. ಅದು ಎತ್ತ ಸಾಗಿದೆ ಕಾಂಗ್ರೆಸ್. ಬನ್ನಿ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಕಾಂಗ್ರೆಸ್ನ ಸಾರಥಿ, ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪರಮೇಶ್ವರ್ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಾನು ಆರಂಭದಲ್ಲಿ ಒಂದು ಪೀಠಿಗೆ ಹೇಳಿದೆ, ನಾನು ಎತ್ತ ಸಾಗ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು. ಏನು ಹೇಳ್ತೀರಿ ತಾವು? ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಒಂದು ಸಮರ್ಥವಾದ ಆಡಳಿತವನ್ನು ಕೊಡೋದಕ್ಕೆ, ಒಂದು ಶುದ್ಧವಾದ ಆಡಳಿತವನ್ನು ಕೊಡೋದಕ್ಕೆ, ಜನಪರವಾದ ಕಾರ್ಯಕ್ರಮಗಳನ್ನು ಕೊಡೋದರ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, 2008ರಲ್ಲಿ ನಡೆದಂಥ ಚುನಾವಣೆ ಬಹುಶಃ ಕರ್ನಾಟಕದಲ್ಲಿ ಏನೋ ಒಂದು ಹೊಸ ಆಸೆಯನ್ನು ಜನರಲ್ಲಿ ಮೂಡಿಸಿತ್ತು. ಭಾರತೀಯ ಜನತಾ ಪಾರ್ಟಿಯವರು ಒಂದು ಸಮೃದ್ಧವಾದ ಕರ್ನಾಟಕವನ್ನು ಮಾಡ್ತೇವೆ, ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ, ಒಂದು ಹೊಸ ಮನ್ವಂತರವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಅವರು 2008ರಲ್ಲಿ ಹೇಳ್ಕೊಂಡು ಹೊರಟರು. ಆದರೆ ದುರ್ದೈವದ ಸಂಗತಿ, 4.5 ವರ್ಷದ ನಂತರ ಬಹಳ ನೋವಿನ ಪರಿಸ್ಥಿತಿ ಏನು ಅಂತ ಹೇಳಿದರೆ, ಪ್ರಕೃತಿನೂ ಕೂಡ ಅವರಿಗೇನು ಸಹಾಯ ಮಾಡಲಿಲ್ಲ. ನಿರಂತರವಾಗಿ ಬರಗಾಲ ಕೂಡ ಬರ್ತಾ ಇದೆ, ಪ್ರವಾಹ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನ ಒಂದು ರಿಪೋರ್ಟ್ ಕಾರ್ಡ್ ಕೊಡಬೇಕಲ್ಲ ನಮಗೆಲ್ಲ. ಆ ರಿಪೋರ್ಟ್ ಕಾರ್ಡ್ ನೋಡಿದ್ರೆ ಬಹುಶಃ ಅವ್ರಿಗೆ ಹೆಚ್ಚೇನು ಅಂಕಗಳು ಸಿಕ್ಕಲಿಲ್ಲ ಅಂತೇಳಿ ನನಗನ್ಸುತ್ತೆ. ಒಂದು ಕಡೆ ಭ್ರಷ್ಟಾಚಾರ ಅಂದ ತಕ್ಷಣ ಬರೀ ಮೈನಿಂಗ್, ಗಣಿ ಹಗರಣ ಅಂತ ಹೋಗಬಾರ್ದು. ಒಬ್ಬ ಸಾಮಾನ್ಯ ಪ್ರಜೆ ಒಂದು ಕಚೇರಿಗೆ ಹೋದರೆ, ಒಂದು ಸಣ್ಣ ಕೆಲಸಕ್ಕೆ ಕಚೇರಿಗೆ ಹೋದರೆ ಅವನ ಹತ್ರನೂ ಕೂಡ ಸುಲಿಗೆ ಮಾಡುವಂಥ ಏನು ಆಡಳಿತದಲ್ಲಿ, ಅದು ಇಷ್ಟರ ಮಟ್ಟಿಗೆ ನಾವು ಕರ್ನಾಟಕದಲ್ಲಿ ಯಾವತ್ತೂ ನೋಡಿರಲಿಲ್ಲ. ಅದು ನನ್ನ ದೃಷ್ಟಿಯಲ್ಲಿ ಅದನ್ನು ಭ್ರಷ್ಟಾಚಾರದ್ದು ನಾನು ಅಂದ್ಕೊಳ್ಳುವಂಥದ್ದು. ಗಣಿ ಹಗರಣ ಆಗ್ತದೆ, ಸಾವಿರಾರು ಕೋಟಿ ಹಣ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ, ಒಂದು ತಹಸೀಲ್ದಾರ್ ಆಫೀಸಿಗೆ ಹೋದರೆ, ಒಂದು ಈ ಎಸ್ಕಾಮ್ ಅಂತ ಈ ಎಲೆಕ್ಟ್ರಿಸಿಟಿ ಆಫೀಸ್ಗಳಿಗೆ ಹೋದರೆ, ಅಂಥ ಕಡೆ ಕೂಡ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದಾಗ ಇದು ಸಾಮಾನ್ಯ ವ್ಯಕ್ತಿಗೆ ನೇರವಾಗಿ ಮುಟ್ಟುವಂಥದ್ದು. ಹಾಗಾಗಿ ಆಡಳಿತ ಸರಿಯಾಗಿ ಆಗಲಿಲ್ಲ. ಅಲ್ಲ, ತಮ್ಮ ಪ್ರಕಾರ ಹಾಗಾದರೆ ಆಡಳಿತಾರೂಢ BJP ಏನಿದೆ, ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಖಂಡಿತವಾಗಿ ಕಳ್ಕೊಂಡಿದ್ದಾರೆ. ಓಕೆ, ಸೊ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಡೆ ಏನು ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪ್ರಶ್ನೆಯಲ್ಲಿ. ಒಂದು, ನಮ್ಮ ಮೊದಲನೆಯ ಕೆಲಸ, ನಾವೆಲ್ಲರೂ ಒಟ್ಟಿಗೆ, ಕಾಂಗ್ರೆಸ್ಸಿನ ಎಲ್ಲ ನಾಯಕರುಗಳು ಒಟ್ಟಿಗೆ ಒಂದು ಭರವಸೆಯ ಮಾತನ್ನು ಆಡಬೇಕು. ಕರ್ನಾಟಕದ ಜನರಿಗೆ ಮುಂದೆ ಬರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ತಾವು ತಂದು ಕೊಟ್ಟಿದ್ದೆ. ಆದರೆ ನಾವು ಕರ್ನಾಟಕವನ್ನು ಒಂದು ಗೌರವದಿಂದ, ಏನು ಹಿಂದೆ ನಾವೆಲ್ಲ ನಮ್ಮ ನಾಯಕರುಗಳು ಕರ್ನಾಟಕವನ್ನು ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದರು, ಮತ್ತು ಕರ್ನಾಟಕ ನಿನ್ನೆ ಕೂಡ ಜಯರಾಮ್ ರಮೇಶ್ ಅವರು ಎಲ್ಲೋ ಒಂದು ಕಡೆ ಕ್ರಾಸ್ ರೆಫರೆನ್ಸ್ ಮಾಡಿದ್ದಾರೆ, ಒಂದು ಕರ್ನಾಟಕ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದಂಥದ್ದು ಅಂತ. ಬಹುಶಃ ಜ್ಞಾಪಿಸ್ಕೊಳ್ಬೇಕು ಅಂದರೆ, ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೆಂಗಲ್ ಮಾಡೆಲ್ ಅಂತಲೇ ಕರೀತಾ ಇದ್ರು ಆ ಆಡಳಿತವನ್ನು. ಅಂದರೂ ಅಷ್ಟು ಶುದ್ಧವಾಗಿ, ಸಮರ್ಥವಾಗಿ, ಜನಪರವಾದ ಆಡಳಿತವನ್ನು ಕೊಟ್ಟಿದ್ದಂಥ ಉದಾಹರಣೆಗಳಿದ್ದಾವೆ. ಅಂತಹ ಆಡಳಿತವನ್ನು ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕಕ್ಕೆ ಕೊಡಬೇಕಾಗ್ತದೆ. ಯಾಕೆಂದರೆ ಭಾಳಷ್ಟು ಹಣ ಇದೆ ಕರ್ನಾಟಕದಲ್ಲಿ, ಹಣದ ಕೊರತೆ ಇಲ್ಲ. 1 ಲಕ್ಷ ಬಡ್ಜೆಟ್ ಕೊಡುವಂಥ ಮಟ್ಟಕ್ಕೆ ಒಂದು ಸರ್ಕಾರ ಬರ್ತದೆ ಅಂದರೆ ನಿಮ್ಮ ಹತ್ರ ಸಾಕಷ್ಟು ಹಣ ಇದೆ. ಅದರ ಉಪಯೋಗವನ್ನು ಮಾಡ್ತಕ್ಕಂಥದ್ದು, ಜನಪರವಾಗಿ ಉಪಯೋಗ ಮಾಡ್ತಕ್ಕಂಥದ್ದು,
ಮತ್ತು ಶಾಶ್ವತವಾದ ಕಾರ್ಯಕ್ರಮಗಳನ್ನು ಕೊಡಬೇಕಾಗ್ತದೆ. ನೀರಾವರಿ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದನ್ನೆಲ್ಲ ನಾವು ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಹೇಗೆ ಬೆಳವಣಿಗೆ ಆಗ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ ಅವರನ್ನೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡೇ ಆಡಳಿತವನ್ನು ಕೊಡಬೇಕಾಗ್ತದೆ. ನಿಜ ಅಲ್ಲ, ತಾವು ಹೇಳಿದ್ರಿ ಈ ಸಂದರ್ಭದಲ್ಲಿ ನಾವು ಒಗ್ಗಟ್ಟಿನ ಮಂತ್ರವನ್ನು ಎಪ್ಪಿಸಬೇಕು, ಜನರ ಪರವಾಗಿ ನಾವು ಇದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಬೇಕು ಅಂತ. ಆದರೆ ಭಾಳ ಆಶ್ಚರ್ಯಕರ ಸಂಗತಿ ಅಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಕಾಂಗ್ರೆಸ್ಸಲ್ಲಿ ಎಲ್ಲೋ ಒಂದು ಕಡೆಗೆ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆ. ಸೊ ಬಹಳ ಒಂದು ಪರ್ವಕಾಲ ನಿಮಗೆ ಇವಾಗ, ಆ ಪರ್ವಕಾಲವನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥ ಒಂದು ಸಿದ್ಧತೆ ತಮ್ಮಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ನಿಮ್ಮ ಪಕ್ಷದಲ್ಲಿ, ಏನಂತೀರಿ? ಒಗ್ಗಟ್ಟು ಅಂತ ಹೇಳಿದರೆ ನಮ್ಮಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಬಹುಶಃ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದೊಡ್ಡ ನಾಯಕರುಗಳು ಬೇರೆ ಯಾವುದೇ ಪಕ್ಷದಲ್ಲಿ ಇಲ್ಲ. ಅದೇ ಶಾಪ ಆಗಿದೆ. ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೂ ಕೂಡ ದೊಡ್ಡ ನಾಯಕರಿದ್ದಾರೆ. ನಮ್ಮಲ್ಲಿ ಕೇಂದ್ರ ಸಚಿವರುಗಳಿದ್ದಾರೆ, ಪ್ರಧಾನಮಂತ್ರಿಗಳಾಗೋದಕ್ಕೆ ಸಮರ್ಥವಾದಂಥ ನಾಯಕರುಗಳಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಂಥವರು, ಕೇಂದ್ರ ಸಚಿವರುಗಳಾಗಿದ್ದಂಥವರು, ಭಾಳ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಎಲ್ಲರೂ ಒಟ್ಟಿಗೆ ಸೇರಿ ತಮ್ಮ ಏನೇ ಆಸೆ ಆಕಾಂಕ್ಷೆಗಳಿದ್ದರೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರಾಜ್ಯದ ಹಿತದೃಷ್ಟಿ ಮತ್ತು ಪಕ್ಷದ ಹಿತದೃಷ್ಟಿ. ಇವೆರಡನ್ನೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡೇ ಹೋದರೆ ಬಹುಶಃ ನಾವು ಬರೀ ಅಧಿಕಾರಕ್ಕೆ ಬರೋದಷ್ಟೇ ಅಲ್ಲ, ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನ್ನ ದೃಷ್ಟಿ. ಯಾಕೆಂದರೆ ನಾನು ವಿದೇಶದಲ್ಲಿ ಕೂಡ ವ್ಯಾಸಂಗ ಮಾಡಿಕೊಂಡು ಬಂದಿದ್ದೇನೆ. ಎಲ್ಲೋ ಒಂದು ಕಡೆ ನಮಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡ್ತಾ ಇಲ್ಲ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಅವಕಾಶ ಬಂದಾಗ ಅಂಥ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಮ್ಮ ಎಲ್ಲ ನಾಯಕರುಗಳು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಅಲ್ಲ ನೋಡಿ, ಇಂಥ ಸಂದರ್ಭದಲ್ಲಿ ಯಾರೋ ಹೇಳ್ತಾರೆ ನಾನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ನಾನೇ ಅಂತ, ಮುಂದೆ ಮುಖ್ಯಮಂತ್ರಿ ಆಗುವ ನಾನೇ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಇನ್ನು ಕೆಲವರು ಏನು ಅಂದರೆ ಅಧ್ಯಕ್ಷನ ಬದಲಾಯಿಸಬೇಕು ಅಂತ ಹೇಳಿ ರಣಕಹಳೆಯನ್ನು ಓದ್ತಾರೆ. ಏನು ನಡೀತಾ ಇದೆ ನಿಮ್ಮ ಪಕ್ಷದಲ್ಲಿ? ಹಾಗಾದರೆ ಮುಖ್ಯಮಂತ್ರಿಗಳು ಆಗೋದಕ್ಕೆ ಆಸೆ ಪಡ್ತಕ್ಕಂಥದ್ದು ತಪ್ಪಿಲ್ಲ. ಯಾರಿಗೂ ಕೂಡ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಕೇಂದ್ರದ ಮಂತ್ರಿ ಆಗಬೇಕು, ಒಂದು ಮೆಟ್ಲು ಹತ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಭಾಳಷ್ಟು ಜನರಿಗೆ ಆಸೆ ಇರ್ತದೆ. ಆದರೆ ಅದನ್ನು ಕಾರ್ಯಗತ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಜನರ ವಿಶ್ವಾಸವನ್ನು ಗಳಿಸಬೇಕು. ಜನರ ವಿಶ್ವಾಸ ಗಳಿಸಿ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟ ಮೇಲೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಕಾಂಗ್ರೆಸ್ಸಿನ ಹೈಕಮಾಂಡೇ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು, ನಿರ್ಧಾರ ಮಾಡುವಂಥದ್ದು. ನಾನು ಆಗಬೇಕು ಅಂತ ತಿಳ್ಕೊಂಡ್ರೂ ಕೂಡ ನಮ್ಮ ಹೈಕಮಾಂಡಿನವರಿಗೆ ಹೌದು ಇವರು ಸಮರ್ಥರಿದ್ದಾರೆ, ರಾಜ್ಯವನ್ನು ನಡೆಸ್ತಕ್ಕಂಥ ಸಾಮರ್ಥ್ಯ ಇದೆ, ನಮ್ಮ ಪಕ್ಷದ ಧ್ಯೇಯೋದ್ದೇಶಗಳನ್ನು ಸಾಕಾರ ಮಾಡೋದಕ್ಕೆ ಸಮರ್ಥ ಇದ್ದಾರೆ ಎಂದರೆ ಅವರು ಮಾಡಿಬಿಡ್ತಾರೆ. ಆದ್ದರಿಂದ ಆಸೆ ಇಟ್ಕೊಳ್ಳೋದ್ರಲ್ಲಿ ಯಾವುದೂ ಕೂಡ ತಪ್ಪಿರಲಿಕ್ಕಿಲ್ಲ. ನಾವೆಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಮೊದಲು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಕೆಲಸದಲ್ಲಿ ನಾನು ನಮ್ಮ ಎಲ್ಲ ನಾಯಕರುಗಳಿಗೂ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ, ಎಲ್ಲರೂ ಕೂಡ ನೀವು ಸಹಕರಿಸಬೇಕು. ನಾನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೂ ಕೂಡ ಇದನ್ನೇ ಹೇಳಿದ್ದೇನೆ. ಪ್ಲೀಸ್ ಅಡ್ವೈಸ್ ಎವ್ರಿಬಡಿ ಟು ಕೋಆಪ್ರೇಟ್ ವಿತ್ ಮೀ. ನನ್ನ ಜೊತೆಯಲ್ಲಿ ಸಹಕರಿಸೋದಕ್ಕೆ ಎಲ್ಲರಿಗೂ ಕೂಡ ಹೇಳಿ. ಖಂಡಿತವಾಗಿ ಇವತ್ತು ಅವಕಾಶ ಇದೆ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಅವಕಾಶ ಇದ್ದಾವೆ. ಆದ್ದರಿಂದ ನೀವು ಅವರಿಗೆಲ್ಲ ತಿಳಿ ಹೇಳಿದರೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯತೆ ಅಲ್ಲ ಎಲ್ಲೋ ಒಂದು ಕಡೆಗೆ ಪರಮೇಶ್ವರ್ ಅವರು ಹೇಳಿದರೆ ಕೇಳುವಂಥ ಸ್ಥಿತಿನಲ್ಲಿ ಕಾಂಗ್ರೆಸ್ ನಾಯಕರು ಇಲ್ವಾ ಅಂತ, ಯಾಕಂದರೆ ಅದನ್ನು ಅಧಿನಾಯಕನೇ ಹೇಳಬೇಕಾ ಅಂತ. ಇಲ್ಲ, ನಾವು ನಮ್ಮ ಹಂತದಲ್ಲಿ ಹೇಳುವಂಥ ಮಾತು ಖಂಡಿತವಾಗಿ ಆಗ್ತದೆ. ಆದರೆ ದೊಡ್ಡ ದೊಡ್ಡ ನಾಯಕರಿದ್ದಾರಲ್ಲ, ಈಗ ಕೇಂದ್ರದ ನಾಯಕರಿದ್ದಾರೆ ಮತ್ತು ರಾಜ್ಯದಲ್ಲಿ ಹಿರಿಯ ನಾಯಕರುಗಳಿದ್ದಾರೆ. ಬಹುಶಃ ವಯಸ್ಸಿನಲ್ಲಿ ನನ್ನನ್ನು ಚಿಕ್ಕವನು ಅಂಥೇಳಿ, ಅನುಭವದಲ್ಲಿ ಚಿಕ್ಕವನು ಅಂಥೇಳಿ ಅವ್ರಿಗೆ ಅನ್ನಿಸ್ಬೋದು. ಆದರೂ ಕೂಡ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ, ರಾಜ್ಯದ ದೃಷ್ಟಿಯಿಂದ, ಜನಗಳ ದೃಷ್ಟಿಯಿಂದ, ಪಕ್ಷದ ದೃಷ್ಟಿಯಿಂದ ನೀವು ಇವತ್ತು ಸಹಕರಿಸಬೇಕಾಗ್ತದೆ ಅಂತೇಳಿ. ನನ್ನನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಅನೇಕ ಕೂಗುಗಳನ್ನು ಇತ್ತೀಚೆಗೆ ನಾನು ಕೇಳಿದೆ. ಇದು ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಅವರು ಆರಿಸುವಾಗ ಪರಮೇಶ್ವರಿಗೆ ಸಾಮರ್ಥ್ಯ ಇದೆ ಅಂತ ಆರಿಸಿದ್ದಾರೆ ವಿನಃ ಪರಮೇಶ್ವರಿಗೆ ಸಾಮರ್ಥ್ಯ ಇಲ್ಲ ಅಂಥೇಳಿ ಆರಿಸಲಿಲ್ಲ. ಅವರು ಹೌದು ಇವರಿಗೆ ಅಧ್ಯಕ್ಷರನ್ನು ಮಾಡಿದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ, ಸಮರ್ಥನಿದ್ದಾನೆ, ಒಬ್ಬ ವಿದ್ಯಾವಂತ ಇದ್ದಾನೆ, ಒಬ್ಬ ಪ್ರಜ್ಞಾವಂತ ಇದ್ದಾನೆ ಅಂಥೇಳಿ ನನಗೆ ಅನೇಕ ಅಬ್ಜೆಕ್ಟಿವ್ಸ್ ಎಲ್ಲ ಲೆಕ್ಕ ಹಾಕಿ ಅವರು ಮಾಡಿದ್ದಾರೆ. ಬಹುಶಃ ಒಂದೂವರೆ ವರ್ಷದ ನಂತರ
ಇದಕ್ಕಿದ್ದಾಗೆ ಯಾವುದು ಪರಮೇಶ್ವರ್ ಬದಲಾವಣೆ ಆಗಬೇಕು ಅಂದರೆ ಅದರ ಹಿನ್ನೆಲೆ ಏನು? ನನಗನ್ಸುತ್ತೆ ಯಾರೋ ಮುಖ್ಯಮಂತ್ರಿಗಳಾಗಬೇಕು, ಯಾರೋ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಪರಮೇಶ್ವರನ ಬದಲಾಯಿಸಬೇಕು ಅಂತ ಕೇಳ್ತಿದ್ದಾರೆ ವಿನಃ ಪರಮೇಶ್ವರ್ಗೆ ಸಾಮರ್ಥ್ಯ ಇಲ್ಲ ಅಂತೇಳಿ ಅವರು ಕೇಳ್ತಾ ಇಲ್ಲ. ಯಾಕೆಂದರೆ ಅವರು ಡೆಲ್ಲಿಯಲ್ಲಿ ಕೂಡ ನಮ್ಮ ಅನೇಕ ಜನ ಕೆಲವರು ಡೆಲ್ಲಿಗೆ ಇತ್ತೀಚೆಗೆ ಹೋದಂಥ ಗೆಳೆಯರು ಹೇಳಿದ್ದು ಪರಮೇಶ್ವರ್ ಕ್ಲೀನ್ ಇದ್ದಾರೆ, ಪರಮೇಶ್ವರಿಗೆ ಸಾಮರ್ಥ್ಯ ಇದೆ, ಅವರು ಸಂಘಟನೆ ಮಾಡ್ತಾರೆ. ಆದರೆ ಜಾತಿಯ ಆಧಾರದ ಮೇಲೆ ಅವರಿಗೆ ಆಗೋದಿಲ್ಲ. ಬಹುಶಃ ಕಾಂಗ್ರೆಸ್ಸಿನಲ್ಲಿ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೆ ಹೇಳೋದು ಏನು ಅಂದರೆ, ಕಾಂಗ್ರೆಸ್ಸು ಜಾತಿಯ ಆಧಾರದ ಮೇಲೆ 127 ವರ್ಷ ಕಳೆದಿಲ್ಲ. ಕಾಂಗ್ರೆಸ್ ಹುಟ್ಟಿದ್ದೇ ಸಮಾನತೆಯನ್ನು ಕೊಡೋದಕ್ಕೆ. 1885ರಲ್ಲಿ ಪ್ರಾರಂಭವಾದ ಕಾಂಗ್ರೆಸ್ಸು ಹುಟ್ಟಿದ್ದೇ ಸಮಾನತೆಯನ್ನು ಕೊಡೋದಕ್ಕೆ, ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಹುಟ್ಟಿದ್ದು. ಅದನ್ನೇ ನಡೆಸ್ಕೊಂಡು ಬಂದಿದೆ 127 ವರ್ಷ. ಹಾಗಾಗಿ ನನಗೆ ಜಾತಿಯ ಆಧಾರದ ಮೇಲಾಗಲಿ ಅಸಮರ್ಥ್ಯದ ಆಧಾರದ ಮೇಲಾಗಲಿ ನನ್ನನ್ನು ತೆಗೆದುಹಾಕೋದು ಎಷ್ಟು ಸೂಕ್ತ ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ. ಎಸ್ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಪರಮೇಶ್ವರ್ ಅವ್ರ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡೋಣ. ಹಾಗಾದರೆ ಯಾಕೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗಿದ್ದಿದೆ? ಪರಮೇಶ್ವರ್ ಅವರು ಭಾಳ ಸೂಚ್ಯವಾಗಿ ಹೇಳಿದರು, ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ಹಂಬಲ ಹೊತ್ತಿರುವಂಥವರ ತಂತ್ರ ಇದು ಅನ್ನುವಂಥದ್ದು. ನಿಜಕ್ಕೂ ಅಂಥ ಒಂದು ವಾತಾವರಣ ಪಕ್ಷದಲ್ಲಿ ಯಾಕೆ ಸೃಷ್ಟಿಯಾಯಿತು? ಇದಕ್ಕೆ ಅಧ್ಯಕ್ಷ ಪರಮೇಶ್ವರ್ ಅವರು ಏನು ಹೇಳ್ತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.